ಹೋಮ್ವರ್ಕ್ ಮಾಡಿಲ್ಲ ಅಂತ ಮಗುಗೆ ಇದೆಂತ ಶಿಕ್ಷೆಯನ್ನ ಕೊಟ್ಟಿದ್ದಾಳೆ ಶಿಕ್ಷಕಿ. ಹೋಮ್ವರ್ಕ್ ಮಾಡಿಲ್ಲ ಅಂತ ಬಾಲಕನಿಗೆ ಹಲ್ಲೆಯನ್ನ ಮಾಡಲಾಗಿದೆ. ಶಾಲಾ ಶಿಕ್ಷಕಿಯಿಂದ ಬಾಲಕನಿಗೆ ಹಿಗ್ಗಾಮುಗ್ಗ ಥಳಿಸಿ ಹಲ್ಲೆಯನ್ನ ನಡೆಸಿರುವಂತ ಕೃತ್ಯ ನಡೆದಿದೆ. ಹೋಮ್ವರ್ಕ್ ಮಾಡಿಲ್ಲ ಅಂತ 4ನೇ ತರಗತಿಯ ವಿದ್ಯಾರ್ಥಿಗೆ ಇಂಥ ಪರಿಸ್ಥಿತಿಯನ್ನ ತಂದಿಟ್ಟಿರುವಂತದ್ದು ಶಾಲಾ ಶಿಕ್ಷಕಿ. ಬಾಸುಂಡೆ ಬರೋ ಹಾಗೆ ಹಲ್ಲೆಯನ್ನ ಮಾಡಿದ್ದಾರೆ ಶಾಲಾ ಶಿಕ್ಷಕಿ. ವೀಣಾ ಸ್ಕೂಲ್ ಟೀಚರ್ ಆಂಗ್ಲಿನ್ ಅನ್ನುವಂಥ ಶಿಕ್ಷಕಿ ಈ ರೀತಿಯಾಗಿ ಹಲ್ಲೆ ಮಾಡಿರುವಂತದ್ದು. ಇನ್ನು ಅದೇ ಶಾಲೆಯ 4ನೇ ತರಗತಿಯ ಬಾಲಕನ ಮೇಲೆ ಹಲ್ಲೆಯನ್ನ ಮಾಡಿರುವಂತ ಆರೋಪ ಕೇಳಿ ಬರ್ತಿದೆ. ನಂದಿನಿ ಲೇಔಟ್ ನಲ್ಲಿರುವಂತ ವೀಣಾ ವಿದ್ಯಾಸಂಸ್ಥೆಯಲ್ಲಿ ಇಂತಹ ಕೃತ್ಯ ನಡೆದಿದೆ. ಇದು ಜನವರಿ 10ನೇ ತಾರೀಕು ಆ ಹುಡುಗನ್ಗೆ ಥಳಿಸಿರುವಂತದ್ದು ಶಿಕ್ಷಕಿ. ಇನ್ನು ಹಲ್ಲೆ ವಿಚಾರನ ಯಾರಿಗಾದ್ರೂ ಹೇಳಿದ್ರೆ ಮತ್ತೆ ಹೊಡಿತೀನಿ ಅಂತ ಬೆದರಿಕೆ ಹಾಕಿರ್ತಾಳೆ ಆಂಗ್ಲಿನ್ ಅನ್ನುವಂತ ಶಿಕ್ಷಕಿ. ಅದಕ್ಕೆ ಆ ಹುಡುಗ ಎಲ್ಲವನ್ನ ತಡ್ಕೊಂಡು ಹಾಗೆ ಇರ್ತಾನೆ. ಆ ತಾಯಿಗೆ ವಿಷಯವನ್ನ ತಿಳಿಸಿರೋದಿಲ್ಲ. ಇನ್ನು ಮೊನ್ನೆ ವಿಚಾರವನ್ನ ತಿಳಿದು ಬಾಲಕನಿಗೆ ಏನಿದು ಅಂತ ಕೇಳ್ತಾರೆ ತಾಯಿ ಲಕ್ಷ್ಮಿ. ಆಗ ನಡೆದಂತ ವಿಚಾರವನ್ನ ತಾಯಿಗೆ ಬಾಲಕ ತಿಳಿಸ್ತಾನೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸ್ತಾರೆ ಬಾಲಕನ ತಾಯಿ ಲಕ್ಷ್ಮಿ ಅವರು ಆಂಗ್ಲಿನ್ ಅನ್ನುವಂತ ಶಿಕ್ಷಕಿ ವಿರುದ್ಧ. ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಪೊಲೀಸರು ತಗೊಂಡಿಲ್ಲ ಅಂತ ಕೂಡ ಕೇಳ್ಬರ್ತಾ ಇರುವಂತದ್ದು. ಆಂಗ್ಲಿನ್ ಅನ್ನುವಂತ ಶಿಕ್ಷಕಿ ಅಷ್ಟು 4ನೇ ಕ್ಲಾಸ್ ಓದ್ತಾ ಇರುವಂತ ಆ ಹುಡುಗ ಹೋಮ್ವರ್ಕ್ ಬರ್ದಿಲ್ಲ ಅನ್ನುವಂತ ಕಾರಣ ಅಷ್ಟೇ ಅದಕ್ಕೆ ಈ ರೀತಿಯಾಗಿ ಥಳಿಸಿರುವಂತದ್ದು. ಶಿಕ್ಷಕಿಗೆ ಇರಬೇಕಾಗಿರುವಂತ ಇನ್ನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಅಥವಾ ಹೊಡೆಯುವಂತದ್ದನ್ನ ಯಾರೇ ಶಿಕ್ಷಕರಾಗ್ಲಿ ಶಾಲೆಗಳಲ್ಲಿ ಮಾಡಬಾರ್ದು ಅಂತ ರೂಲ್ಸೇ ಇದೆ, ಲಾ ಇದೆ. ಅದನ್ನ ಮೀರಿ ಹೊಡೆದಿರೋದೊಂದ್ ಕಡೆ ಆದ್ರೆ ಇಷ್ಟರ ಮಟ್ಟಿಗೆ ಹಾನಿಯನ್ನ ಮಾಡಿರುವಂತದ್ದು ಆ ಬಾಲಕನಿಗೆ. ಇನ್ನು ತಾಯಿಗೆ ಅಥವಾ ಯಾರಿಗಾದ್ರೂ ಈ ವಿಷಯವನ್ನ ಹೇಳಿದ್ರೆ ಮತ್ತೆ ಹೊಡಿತೀನಿ ಅಂತ ಬೆದರಿಕೆ ಹಾಕಿರೋದು. ಅದಕ್ಕೆ ಹೆದರ್ಕೊಂಡು ಆ ಮಗು ಪಾಪ ಯಾರಿಗೂ ಹೇಳಿಲ್ಲ. ಆ ನೋವನ್ನ ತಾನೇ ನುಂಗ್ಕೊಂಡು ಇರ್ತಾನೆ.